और विद्यार्थी क्या वे इसी शहर में रहते हैं ಅವಾಗ ಅಧ್ಯಾಪಕ ಏನು ಮಾಡ್ತಾರಪ್ಪ ಅಂದ್ರೆ ರಮೇಶನ್ಗೆ ಕೇಳ್ತಾರೆ ನಿಮ್ಮ ತಂದೆಯವರು ಇದೇ ನಗರದಲ್ಲಿ ಇರ್ತಾರೆ ಶಹರ್ ಅಂದ್ರೆ ನಗರ ಅಂತ ಕರಿತೀವಿ ಓಕೆ ಸೊ ಅವಾಗ ರಮೇಶ್ ಹೇಳ್ತಾರೆ ಜಿ ಹಾ ಹೌದು वे इसी शहर में रहते हैं ಅವರು ಇದೇ ನಗರದಲ್ಲಿ ವಾಸಿಸ್ತಾರೆ ಗುರುಜಿ क्या मैं आपका नाम जान सकता हूं ಅವಾಗ ಅಷ್ಟೇ ಅಲ್ಲದೆ ರಮೇಶ್ ಏನು ಹೇಳ್ತಾನಪ್ಪ ಅಂದ್ರೆ ಗುರುಗಳೇ ನಿಮ್ಮ ಹೆಸರನ್ನು ನಾನು ತಿಳಿದುಕೊಳ್ಳಬಹುದೇನು ಅಂತ ಕೇಳ್ತಾನೆ ನಾಮ್ ಅಂದ್ರೆ ಹೆಸರು ಜಾನ್ ಸಕ್ತಾ ಅಂದ್ರೆ ತಿಳಿದುಕೊಳ್ಳಬಹುದಾ ಅವಾಗ ಅಧ್ಯಾಪಕ ಹೇಳ್ತಾರೆ ಶಿಕ್ಷಕರು ಹಾ ಹೌದು ಅವಶ್ಯವಾಗಿ ಮೇರಾ ನಾಮ್ ಪವನ್ ಕುಮಾರ್ ಹೇ ಅಂದ್ರೆ ನನ್ನ ಹೆಸರು ಏನಪ್ಪಾ ಅಂದ್ರೆ ಪವನ್ ಕುಮಾರ್ ಇದೆ ರಮೇಶ್ ತುಮಾರ ಘರ್ ಕಹಾ ಹೇ ಅಷ್ಟೇ ಅಲ್ಲದೆ ಶಿಕ್ಷಕರು ಮತ್ತೆ ರಮೇಶನ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ತುಮಾರ ಘರ್ ಕಹಾ ಹೇ ನಿನ್ನ ಮನೆ ಎಲ್ಲಿದೆ ರಮೇಶ್ ಏನ್ ಹೇಳ್ತಾನೆ ಹಮಾರ ಘರ್ ವಿಜಯನಗರ್ ಮೇ ಹೇ ಅವಾಗ ರಮೇಶ್ ಆ ಶಿಕ್ಷಕರು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ನನ್ನ ಮನೆ ವಿಜಯನಗರದಲ್ಲಿದೆ आपका घर कहाँ है गुरुजी ನಿಮ್ಮ ಮನೆ ಎಲ್ಲಿದೆ ಗುರುಗಳೇ ಘರ್ ಅಂದ್ರೆ ಮನೆ ಕಹಾ ಹೇ ಅಂದ್ರೆ ಎಲ್ಲಿದೆ ಓಕೆ ಸೊ ಅವಾಗ ಅಧ್ಯಾಪಕ ಹೇಳ್ತಾರೆ ಮೇರಾ ಘರ್ ಬಿ ವಿಜಯನಗರ್ ಮೇ ಹೇ ನನ್ನ ಮನೆಯೂ ಸಹ ವಿಜಯನಗರದಲ್ಲಿದೆ ತುಮ್ ಕಭಿ ಮೇರೆ ಘರ್ ಆನಾ ಬೇಟಾ ಸೊ ನೀನು ಯಾವತ್ತಾದ್ರೂ ಸಮಯ ಸಿಕ್ಕರೆ ನನ್ನ ಮನೆಗೆ ಬಂದು ಹೋಗು ಮಗ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಶಿಕ್ಷಕರು ಹೇಳ್ತಾರೆ ಅವಾಗ ರಮೇಶ್ ಏನಂತಾನೆ ಹಾ ಗುರುಜಿ ಆಯ್ತು ಗುರುಗಳೇ ಜರೂರ್ ಆವುಂಗಾ ಜರೂರ್ ಅಂದ್ರೆ ಅವಶ್ಯಕವಾಗಿ ಆವುಂಗಾ ಅಂದ್ರೆ ಬರ್ತೇನೆ ಅವಶ್ಯವಾಗಿ ಬರ್ತೇನೆ ಅಂತ ಹೇಳ್ತಾರೆ ಅಧ್ಯಾಪಕ್ ಅಚ್ಚಾ ಚಲೋ ದೇರ್ ಹೋ ರಹಿ ಆಯ್ತು ಇನ್ನು ಹೋಗೋಣ ದೇರ್ ಅಂದ್ರೆ ತಡ ಆಗ್ತಾ ಇದೆ ಅಂತ ಹೇಳಿದಾಗ ಅವಾಗ ರಮೇಶ್ ಏನ್ ಹೇಳ್ತಾನೆ ಧನ್ಯವಾದ ಗುರುಜಿ ಥ್ಯಾಂಕ್ ಯು ಗುರುಗಳೇ ಸೊ ನಮಸ್ತೆ ನಮಸ್ಕಾರಗಳನ್ನ ಮಾಡಿ ಅವರೇನ್ ಮಾಡ್ತಾರಪ್ಪ ಅಂದ್ರೆ ಅವರಿಬ್ಬರ ನಡುವಿನ ಸಂಭಾಷಣೆ ಇಲ್ಲಿಗೆ ಮುಗೀತದ ಅವರವರವ್ರು ಇದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಹೋಗ್ತಾರೆ ಇನ್ನು ಸೊ ಮುಂದೆ ಏನಿದೆ ಅಂತ ಅನ್ನೋದನ್ನು ನೋಡೋಣ ಸೊ ಇದು ಸ್ವಲ್ಪ ನೆನಪಿನ ಇಟ್ಕೊಳ್ತಕ್ಕಂಥದ್ದು ಅಂದರೆ ಇಬ್ಬರ ಮನೆಯು ಕೈಸೈತ ಯಾರ್ದು ರಮೇಶ್ ಕಾ ಘರ್ ವಿಜಯನಗರ್ ಮೇ ಹೇ ಅವ್ರ ಅಧ್ಯಾಪಕ ಕಾ ಘರ್ ಬಿ ವಿಜಯನಗರ್ ಮೇ ಹೇ ಸೊ ಇವರಿಬ್ಬರ ಮನೆಯು ಕೂಡ ಎಲ್ಲಿದೆಪ್ಪ ಅಂದ್ರೆ ವಿಜಯನಗರದಲ್ಲಿದೆ ಅಂತ ಹೇಳ್ತಾರೆ ಸೊ ಮುಂದೆ ಪಾಠ ಮುಗಿದಿದೆ ಸೊ ಇನ್ನು ಮುಂದೆ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಯಾದ್ ರಖಿಯೇ ನೆನಪಿನಲ್ಲಿರ್ತಕ್ಕಂಥ ಒಂದು ಅಂಶಗಳು ಏನೆಲ್ಲ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಈ ಪಾಠನ ಓದಿದ ನಂತರ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಅಧ್ಯಾಪಕ ಅವ್ರ ವಿದ್ಯಾರ್ಥಿ ಪಾಠ ಸಂವಾದ ಯಾ ಬಾತ್ಚೀತ್ ವಿಧಾಕ ಹೇ ಸೊ ಗದ್ಯ ಪಾಠದಲ್ಲಿ ಈ ಅಧ್ಯಾಪಕ ಮತ್ತು ವಿದ್ಯಾರ್ಥಿ ಅಂತಕ್ಕಂಥ ಇದು ಪಾಠ ಇದೆಯಲ್ಲ ಇದು ಸಂಭಾಷಣೆ ಅಥವಾ ಸಂವಾದದಲ್ಲಿರ್ತಕ್ಕಂಥ ಒಂದು ವಿಧದಲ್ಲಿದೆ ಈ ಪಾಠ ಎರಡನೇದು इस पाठ में रमेश और अध्यापक के बीच संवाद चल रहा है ಈ ಪಾಠದಲ್ಲಿ ಮುಖ್ಯವಾಗಿ ಎರಡು ಪಾತ್ರಗಳಿದಾವೆ ಒಂದು ಕಡೆ ಅಧ್ಯಾಪಕ ಪವನ್ ಕುಮಾರ್ ಇದ್ರೆ ಇನ್ನೊಂದು ಕಡೆ ಅವರ ವಿದ್ಯಾರ್ಥಿ ರಮೇಶ್ ಅಂದ್ರೆ ಅಧ್ಯಾಪಕ ಮತ್ತು ವಿದ್ಯಾರ್ಥಿ ಪವನ್ ಕುಮಾರ್ ಮತ್ತು ರಮೇಶನ ನಡುವೆ ಇರತಕ್ಕಂತ ಒಂದು ಸಂವಾದ ಈ ಪಾಠದಲ್ಲಿದೆ ರಮೇಶ್ ಕಿ ಬಹನ್ ಕಾ ನಾಮ್ ರಾಧಾ ಹೇ ಸೊ ರಮೇಶನ ಸಹೋದರಿಯ ಹೆಸರೇನಪ್ಪ ಅಂತಂದ್ರೆ ರಾಧಾ ಸರ್ಕಾರಿ ಸ್ಕೂಲ್ ಮೇ ಪಡ್ತಿ ಹೇ ಈ ರಾಧಾ ಎಲ್ಲಿ ಓದ್ತಾಳಪ್ಪ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಅಭ್ಯಾಸವನ್ನ ಮಾಡ್ತಾಳೆ ರಮೇಶ್ ಕೆ ಬಡೆ ಭಾಯ್ ಕಾ ನಾಮ್ ಸುಹಾಸ್ ಹೇ ರಮೇಶನ ದೊಡ್ಡ ಸಹೋದರರ ದೊಡ್ಡಣ್ಣನ ಹೆಸರೇನಪ್ಪ ಅಂದ್ರೆ ಸುಹಾಸ್ ಇದೆ ರಮೇಶ್ ಕೆ ಪಿತಾಜಿ ವಕೀಲ್ ಹೇ ರಮೇಶ್ ಅವರ ತಂದೆ ವಕೀಲಿ ವೃತ್ತಿಯನ್ನ ಮಾಡ್ತಾರೆ ಮುಂದೆ ಅಧ್ಯಾಪಕ ನಾಮ್ ಪವನ್ ಕುಮಾರ್ ಹೇ ಈ ಶಿಕ್ಷಕರಿದ್ದಾರಲ್ಲಿ ಪಾಠದಲ್ಲಿ ಏನು ಸಂವಾದ ಇದೆಯಲ್ಲ ಅದರಲ್ಲಿ ಬಂದಿರತಕ್ಕಂಥ ಅಧ್ಯಾಪಕರ ಹೆಸರೇನಪ್ಪ ಅಂದ್ರೆ ಪವನ್ ಕುಮಾರ್ ರಮೇಶ್ ಅವ್ರ ಅಧ್ಯಾಪಕ ದೋನೋ ಕೆ ಘರ್ ವಿಜಯನಗರ್ ಮೇ ಹೇ ಸೊ ರಮೇಶ್ ಮತ್ತು ಅಧ್ಯಾಪಕ ಪವನ್ ಕುಮಾರ ಇವರಿಬ್ಬರ ಮನೆಗಳು ಎಲ್ಲಿದಾವಪ್ಪ ಅಂದ್ರೆ ವಿಜಯನಗರದಲ್ಲಿದೆ ಇಷ್ಟಿತ್ತು ಈ ಪಾಠದಲ್ಲಿ ಇರತಕ್ಕಂಥ ಒಂದು ಮುಖ್ಯಾಂಶಗಳು ಇನ್ನು ಮುಂದೆ ನಾವು ಅಭ್ಯಾಸ ಚಟುವಟಿಕೆಗಳಿಗೆ ಹೋಗೋಣ ಅಭ್ಯಾಸ ಚಟುವಟಿಕೆಯಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ ಸೋಚೋ ಅವ್ರ ಬತಾವೋ ವಿಚಾರ ಮಾಡಿ ಮತ್ತು ಹೇಳಿರಿ ಅಂತ ಇದೆ ಇದು ಮೌಖಿಕ ಪ್ರಶ್ನೆಗಳು ಮೌಖಿಕ ಪ್ರಶ್ನೆ ಬಚ್ಚೋ ಇಲ್ಲಿ ಪ್ರಶ್ನೆ ಉತ್ತರ ಎರಡನ್ನು ಕೊಟ್ಟಿದ್ದೀನಿ ರಮೇಶ್ ಕಿ ಬಹನ್ ಕಾ ನಾಮ್ ಕ್ಯಾ ಹೇ ರಮೇಶ್ಳ ಸಹೋದರಿ ಹೆಸರು ಏನು ಸೊ ರಮೇಶ್ ಕಿ ಬಹನ್ ಕಾ ನಾಮ್ ರಾಧಾ ಹೇ ಎರಡನೇ ಪ್ರಶ್ನೆ ಅಧ್ಯಾಪಕ ಕಾ ನಾಮ್ ಕ್ಯಾ ಹೇ ಶಿಕ್ಷಕರ ಹೆಸರು ಏನು ಇಲ್ಲಿ ಸಂವಾದದಲ್ಲಿರ್ತಕ್ಕಂಥ ಶಿಕ್ಷಕರ ಹೆಸರು ಏನಪ್ಪಾ ಅಂತಂದ್ರೆ ಅಧ್ಯಾಪಕ ಕಾ ನಾಮ್ ಪವನ್ ಕುಮಾರ್ ಹೇ ಮುಂದಿನ ಪ್ರಶ್ನೆ ರಮೇಶ್ ಕಾ ಘರ್ ಕಹಾ ಹೇ ರಮೇಶನ ಮನೆ ಎಲ್ಲಿದೆ ರಮೇಶ್ ಕಾ ಘರ್ ವಿಜಯನಗರ್ ಮೇ ಹೇ ರಮೇಶನ ಮನೆಯು ವಿಜಯನಗರದಲ್ಲಿದೆ ಇವು ಮೌಖಿಕ ಪ್ರಶ್ನೆಗಳಾದರೆ ಇನ್ನು ಲಿಖಿತ ಪ್ರಶ್ನೆಗಳಲ್ಲಿ ನಿಮಗೆ ಕೊಟ್ಟಿದ್ದಾರೆ ಉತ್ತರ ಲಿಖೋ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಇದೆ ರಾಧಾ ಕಹಾ ಪಡ್ತಿ ಹೇ ರಾಧಾ ಎಲ್ಲಿ ಓದುತ್ತಿದ್ದಾಳೆ ಎಲ್ಲಿ ಓದ್ತಾಳೆ ರಾಧಾ ಸರ್ಕಾರಿ ಸ್ಕೂಲ್ ಮೇ ಪಡ್ತಿ ಹೇ ರಾಧಾ ಸರ್ಕಾರಿ ಶಾಲೆಯಲ್ಲಿ ಏನು ಮಾಡ್ತಾಳಪ್ಪ ಅಂದ್ರೆ ಅಭ್ಯಾಸವನ್ನ ಮಾಡ್ತಾಳೆ ಎರಡನೇ ಪ್ರಶ್ನೆ ರಮೇಶ್ ಕೆ ಬಡೆ ಭಾಯ್ ಕಾ ನಾಮ್ ಕ್ಯಾ ಹೇ ರಮೇಶನ ದೊಡ್ಡ ಅಣ್ಣನ ಹೆಸರೇನು ದೊಡ್ಡ ಅಣ್ಣನ ಸೊ ರಮೇಶನ ದೊಡ್ಡ ಅಣ್ಣನ ಹೆಸರೇನಪ್ಪ ಅಂದ್ರೆ
सुहास, रमेश के बड़े भाई का नाम सुहास है। ಮೂರನೇ ಪ್ರಶ್ನೆ ಬಂತು, ಅಧ್ಯಾಪಕ ಘರ್ ಕಹಾ ಹೇ, ಶಿಕ್ಷಕರ ಮನೆ ಎಲ್ಲಿದೆ? ಸೊ ಶಿಕ್ಷಕರ ಮನೆ ವಿಜಯನಗರದಲ್ಲಿದೆ, ಅಧ್ಯಾಪಕ ಘರ್ ವಿಜಯನಗರ ಮೇ ಹೇ। ನಾಲ್ಕನೇ ಪ್ರಶ್ನೆ, ರಮೇಶ್ ಕೆ ಪಿತಾಜಿ ಕ್ಯಾ ಕಾಮ್ ಕರ್ತೆ ಹೇ, ರಮೇಶನ ತಂದೆ ಏನು ಕೆಲಸ ಮಾಡುತ್ತಾರೆ? ಉತ್ತರ ಇದೆ, ರಮೇಶ್ ಕೆ ಪಿತಾಜಿ ವಕೀಲ್ ಹೈ। ಇನ್ನು ಮೂರನೇ ಪ್ರಶ್ನೆ ಇದೆ, ಪಡೋ ಸಮझो और लिखो, ಇವುಗಳನ್ನ ಓದಬೇಕು, ತಿಳಿಬೇಕು ಮತ್ತು ಬರಿಬೇಕು। ಇಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳು ಏನಿದಾವಪ್ಪ ಅಂದ್ರೆ ಲಿಂಗಗಳಿಗೆ ಉದಾಹರಣೆಗಳಿದ್ದಾವೆ, ಅವು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಇದ್ದಾವೆ, ಅವುಗಳನ್ನೇ ನೀವು ನೆನಪಿಟ್ಕೊಳ್ಬೇಕು। ಅಧ್ಯಾಪಕ ಇದು ಪುಲ್ಲಿಂಗ ಆದ್ರೆ ಅಧ್ಯಾಪಕ ಈ ಶಬ್ದದ ಸ್ತ್ರೀಲಿಂಗ ರೂಪ ಅಧ್ಯಾಪಿಕಾ, ಶಿಕ್ಷಕ ಶಿಕ್ಷಕಿ, ಬಾಲಕ ಪುಲ್ಲಿಂಗ, ಬಾಲಕದ ಸ್ತ್ರೀಲಿಂಗ ರೂಪ ಬಾಲಿಕಾ, ಹುಡುಗ ಹುಡುಗಿ, ಬಹನ್ ಇದು ಸ್ತ್ರೀಲಿಂಗ ಇದೆ, ಸೊ ಬಹನದು ಪುಲ್ಲಿಂಗ ಏನಾಗತ್ತಪ್ಪ ಅಂದ್ರೆ ಬಾಯಿ ಆಗತ್ತೆ। ಅವ್ರ ಮಾತಾ ಅಂತ ಇದೆ, ಮಾತಾ ಇದು ಸ್ತ್ರೀಲಿಂಗದಲ್ಲಿದ್ರೆ ಸೊ ಮಾತಾದು ಪುಲ್ಲಿಂಗ ರೂಪ ಪಿತಾ ಆಗತ್ತೆ। ಮೋರ್ ಇದು ಪುಲ್ಲಿಂಗದಲ್ಲಿದ್ರೆ ಮೋರನಿ ಅಂತಕ್ಕಂಥದ್ದು ಸ್ತ್ರೀಲಿಂಗ। ಸೊ ಬಹನ್ ಮತ್ತು ಮಾತಾ ಇವೆರಡು ಶಬ್ದಗಳು ಸ್ತ್ರೀಲಿಂಗದಲ್ಲಿದ್ದಾವೆ, ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಬೇಕು। ಇವು ಲಿಂಗವನ್ನು ಬದಲಾವಣೆ ಮಾಡಲಾಗಿದೆ, ಅಧ್ಯಾಪಕ್ ಅಧ್ಯಾಪಿಕಾ, ಬಾಲಕ್ ಬಾಲಿಕಾ, ಬಹನ್ ಭಾಯ್, ಮಾತಾ ಪಿತಾ, मोर मोरनी। ಮುಂದಿನ ಪ್ರಶ್ನೆ ಜೋಡ್ಕರ್ ಲಿಖಾ ಗಯಾ ಹೇ, ಆಲ್ರೆಡಿ ಇಲ್ಲಿ ನಾನು ಹೊಂದಿಸಿ ಬರೆದಿದ್ದೀನಿ, ಉತ್ತರಗಳಿದ್ದಾವೆ। ಸೊ ಗುರುಜಿ ಪಾಠಶಾಲಾ, ಶಿಕ್ಷಕರು ಶಾಲೆ, ವಕೀಲ್ ನ್ಯಾಯಾಲಯ, ಕಿಸಾನ್ ಖೇತ್ ಅಂದ್ರೆ ರೈತ ಹೊಲ, ನಾಲ್ಕನೇದು ವೈದ್ಯ ಅಂದ್ರೆ ಡಾಕ್ಟರ್, ಅಸ್ಪತಾಲ್ ಅಂದ್ರೆ ಆಸ್ಪತ್ರೆ, ವ್ಯಾಪಾರಿ ಎಲ್ಲಿರ್ತಾನಪ್ಪ ಅಂದ್ರೆ ದುಕಾನ್ ಅಂಗಡಿಯಲ್ಲಿ, ಸಿಪಾಹಿ ಅಂದ್ರೆ ಸೈನಿಕ, ಅವನೆಲ್ಲಿರ್ತಾನಪ್ಪ ಅಂದ್ರೆ ಸೇನೆಯಲ್ಲಿ। ಐದನೇ ಪ್ರಶ್ನೆ, ಸಹಿ ಯಾ ಗಲತ್ ನಿಶಾನ ಲಗಾನ, ಇಲ್ಲಿ ವಾಕ್ಯಗಳಿದ್ದಾವೆ, ಅವುಗಳು ಸರಿ ಅಥವಾ ತಪ್ಪು ಅನ್ನೋದನ್ನ ಬರಿಬೇಕು। ಮೊದಲ ಪ್ರಶ್ನೆ ಉತ್ತರ ಬಂತು, ಗುರುಜಿ ಕಾ ಘರ್ ವಿಜಯನಗರ ಮೇ ಹೇ, ಗುರುಜಿಯ ಮನೆ ವಿಜಯನಗರದಲ್ಲಿದೆ, ಇದು ಸರಿನೋ ತಪ್ಪೋ? ಸರಿ ಉತ್ತರ। ಎರಡನೇದು, ರಮೇಶ್ ಕೆ ಪಿತಾಜಿ ಅಧ್ಯಾಪಕೆ, ರಮೇಶನ ತಂದೆ ಶಿಕ್ಷಕರಿದ್ದಾರೆ, ತಪ್ಪು, ಅವರ ತಂದೆ ವಕೀಲರಿದ್ದಾರೆ। ನೆಕ್ಸ್ಟ್, ಸುಹಾಸ್ ರಮೇಶ್ ಕಾ ಛೋಟಾ ಬಾಯಿ ಹೇ, ಎಸ್ ಸುಹಾಸ್ ರಮೇಶನ ಸಣ್ಣ ಅಣ್ಣ ಅಂತಿದ್ದಾನೆ, ಸೊ ಇದು ಸರಿಯಾಗಿರ್ತಕ್ಕಂಥ ಉತ್ತರ, ಸಹಿ ಇದೆ, ಇದು ಸಹಿ ಆಗಬೇಕು, ಓಕೆ ತಪ್ಪಾಗಿದೆ ಸಹಿ। ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಮಕ್ಕಳೇ, ಇನ್ ಶಬ್ದಕ್ಕೂ ಕನ್ನಡ ಮೇಲೆ ಲಿಖಿ, ಇಲ್ಲಿ ಶಬ್ದಗಳನ್ನು ಕೊಟ್ಟಿದ್ದಾರೆ, ಈ ಶಬ್ದಗಳನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಬರಿಬೇಕು। ಎರಡರಲ್ಲಿ ನೋಡೋಣ, ಅಧ್ಯಾಪಕ ಅಂದರೆ ಶಿಕ್ಷಕರು, ಟೀಚರ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ। ಎರಡನೇದು ಭಾಯಿ, ಭಾಯಿ ಅಂದರೆ ಸಹೋದರ, ಬ್ರದರ್ ಅಂತೀವಿ। ಸೊ ಮೂರನೇದು ಬಹನ್, ಬಹನ್ ಅಂದರೆ ಸಹೋದರಿ, ಸಿಸ್ಟರ್ ಅಂತೀವಿ। ನಾಲ್ಕನೇದು ಘರ್ ಇದೆ, ಘರ್ ಅಂದ್ರೆ ಮನೆ, ಹೌಸ್ ಅಂತೀವಿ। ಐದನೇದು ಕಾಮ್ ಇದೆ, ಕಾಮ್ ಅಂದರೆ ಕೆಲಸ, ವರ್ಕ್। ಆರನೇದು ಬಂದ್ಬಿಟ್ಟಪ್ಪ ವಕೀಲ, ವಕೀಲಗೆ ನಾವೇನಂತೀವಿ ಕನ್ನಡದಲ್ಲಿ ವಕೀಲ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಲಾಯರ್ ಅಂತ ಕರಿತೀವಿ। ಸೊ ಇಷ್ಟಿತ್ತು ಈ ಪಾಠದಲ್ಲಿ ನಾವು ಅಧ್ಯಾಪಕ ಮತ್ತು ವಿದ್ಯಾರ್ಥಿ ಪಾಠದಲ್ಲಿ ಪಾಠದ ವಿಧ, ಪಾಠದಲ್ಲಿರ್ತಕ್ಕಂಥ ಆಶಯ, ಪಾಠವನ್ನು ಚೆನ್ನಾಗಿ ಓದಿದ್ದೀವಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ। ಪಾಠದ ಕಡೆಯಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಸಹಿತ ನಾವೇನು ಮಾಡಿದ್ದೀವಿ, ಅಭ್ಯಾಸವನ್ನು ಮಾಡಿದ್ದೀವಿ। बच्चों यहाँ तक हमने अध्यापक और विद्यार्थी पाठ का विधा, आशय, पाठ का अर्थग्रहण और प्रश्नोत्तर पर चर्चा किया है। मुझे आशा है कि यह वीडियो आपको बहुत पसंद लगा होगा और इससे आपको लाभ भी हुआ होगा। ಸೊ ನನಗೆ ಒಂದು ಅನಿಸಿಕೆ ಏನಪ್ಪ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಇದರಿಂದ ನಿಮಗೆ ಜ್ಞಾನ ವೃದ್ಧಿ ಆಗಲಿಕ್ಕೆ ಸಹಕಾರಿಯಾಗಿದೆ ಅಂತಕ್ಕಂಥ ಒಂದು ನಂಬಿಕೆ ನನ್ನದಾಗಿದೆ। कृपया आपको अच्छा लगा है तो यह लाइक कीजिए, शेयर कीजिए और सब्सक्राइब करने के लिए न भूलिए। ನನ್ನ ವಿಡಿಯೋಗಳು ತಮಗೆ ಇಷ್ಟ ಆತಂದರೆ ತಾವು ಲೈಕ್ಗಳನ್ನು ಕೊಡಬಹುದು ಅಥವಾ ಗೆಳೆಯರ ಬಳಗದಲ್ಲಿ ಹಂಚಿಕೊಳ್ಳಬಹುದು, ಅಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಸಹಿತ ಆಗಬಹುದು। ಸಿಗುವ ಪಾಠದ ಇನ್ನೊಂದು ವಿಡಿಯೋದಲ್ಲಿ। ಸೊ ಬಚ್ಚೋ ಮಿಲೆಂಗೆ और भी एक अन्य नए